ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋವನ್ನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು ಶ್ರಾವಣ ಮಾಸದ ಈ ಒಂದು ಅತ್ಯಂತ ಪವಿತ್ರವಾದ ಮತ್ತು ಮಂಗಳಕರವಾದ ದಿನಗಳಲ್ಲಿ ಈ ದೇವ ಮಹಾದೇವನ ದಿವ್ಯ ಅನುಗ್ರಹದೊಂದಿಗೆ ಇಂದಿನ ಮಹತ್ವದ ಈ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಈ 12 ಜ್ಯೋತಿರ್ಲಿಂಗಗಳ ಸ್ಮರಣೆಯಿಂದ ಆರಂಭವಾಗುವ ಈ ಪವಿತ್ರ ಸಮಯವು ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಅಗಾಧವಾದ ಶಕ್ತಿಯನ್ನು, ಸಕಾರಾತ್ಮಕತೆಯನ್ನು ತರುತ್ತೆ. ಈ ಸೌರಾಷ್ಟ್ರದ ಈ ಸೋಮನಾಥ ಮತ್ತು ಶ್ರೀಶೈಲದ ಮಲ್ಲಿಕಾರ್ಜುನ, ಈ ಉಜ್ಜಯಿನಿಯ ಮಹಾಕಾಳ ಓಂಕಾರೇಶ್ವರ ಮತ್ತು ಈ ಪರಳಿಯ ವೈದ್ಯನಾಥ, ಈ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ, ವಾರಣಾಸಿಯ ಈ ವಿಶ್ವನಾಥ, ತ್ರಿಯಂಬಕೇಶ್ವರ, ಹಿಮಾಚಲದ ಕೇದಾರನಾಥ ಹಾಗೂ ಈ ಒಂದು 12 ಜ್ಯೋತಿರ್ಲಿಂಗಗಳ ಸ್ಮರಣೆ ನಮ್ಮ ಸಮಸ್ತ ಪಾಪಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಿ ಜೀವನದಲ್ಲಿ ನವೋಲ್ಲಾಸವನ್ನು ತಂದು ಕೊಡುತ್ತವೆ. ಈ ಆಗಸ್ಟ್ 2026 ಆರಂಭದ ಈ ಒಂದು 10 ದಿನಗಳು, ಆಗಸ್ಟ್ 1ರಿಂದ 10 ವೃಷಭ ರಾಶಿಯ ಜಾತಕದವರಿಗೆ ಅತ್ಯಂತ ನಿರ್ಣಾಯಕ ಹಾಗೂ ಬದಲಾವಣೆಯ ಪರ್ವಕಾಲವಾಗಿದೆ. ನವಗ್ರಹಗಳಲ್ಲಿ ಪ್ರಮುಖ ಗ್ರಹಗಳಾದ ಗುರು, ಬೃಹಸ್ಪತಿ, ಶನಿ, ಶುಕ್ರ ಮತ್ತು ಬುಧ ಗ್ರಹಗಳು ತಮ್ಮ ಸ್ಥಾನಗಳನ್ನು ಹಾಗೂ ಸ್ಥಿತಿಗಳನ್ನು ಬದಲಾಯಿಸುತ್ತಿವೆ. ಈ ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನು ಪ್ರಸ್ತುತ ನೀಚ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಶುಕ್ರನು ಜ್ಯೋತಿಷ್ಯದಲ್ಲಿ ಪ್ರೀತಿ, ಪ್ರೇಮ, ಸೌಂದರ್ಯ, ಭಾವನಾತ್ಮಕ ಸಂಬಂಧಗಳು ಮತ್ತು ಐಷಾರಾಮಿ ಜೀವನದ ಕಾರಕನಾಗಿದ್ದಾನೆ. ಈ ಶುಕ್ರನ ಈ ಒಂದು ದುರ್ಬಲ ಸ್ಥಿತಿಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳ ತೀವ್ರ ಏರಿಳಿತ ಕಂಡುಬರಬಹುದು. ಈ ವೈಯಕ್ತಿಕ ಸಂಬಂಧಗಳಲ್ಲಿ ದಂಪತಿಗಳ ನಡುವೆ ಅಥವಾ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೂ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚು. ಆದ್ದರಿಂದ ಪ್ರತಿಯೊಂದು ಮಾತನ್ನು ಆಡುವಾಗ ಸಂಯಮ ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಈ ಸಮಯದಲ್ಲಿ ಯಾವುದೇ ದೊಡ್ಡ ಭಾವನಾತ್ಮಕ ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ. ದೇವಗುರು ಬೃಹಸ್ಪತಿಯು ಈ ಸಮಯದಲ್ಲಿ ಉದಯಿಸುತ್ತಿದ್ದಾನೆ. ಇದು ವೃಷಭ ರಾಶಿಯವರಿಗೆ ಅತ್ಯಂತ ದೊಡ್ಡ ಶುಭವಾರ್ತೆಯಾಗಿದೆ. ಆಸ್ತಿ ಮತ್ತು ಸಂಪತ್ತು, ಭೂಮಿ, ಮನೆ, ವಾಹನ ಅಥವಾ ಸ್ಥಿರಾಸ್ತಿಯ ಖರೀದಿ ಮಾರಾಟಕ್ಕೆ ಸಂಬಂಧಿಸಿದಂತೆ ಇದ್ದ ತಡೆಗೋಡೆಗಳು ತೆರೆದುಕೊಳ್ಳುತ್ತವೆ. ಈ ಹೊಸ ಆಸ್ತಿ ಖರೀದಿಸುವ ಯೋಗ ರೂಪುಗೊಳ್ಳುತ್ತೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಕೌಟುಂಬಿಕ ಕಲಹಗಳು ಬಗೆಹರಿದು ಇಲ್ಲಿ ಐಕ್ಯತೆ ಅನ್ನೋದು ಮೂಡುತ್ತೆ. ಹಿರಿಯರ ಮತ್ತು ಬಂಧು ಮಿತ್ರರ ಸಂಪೂರ್ಣ ಸಹಕಾರ ನಿಮಗಾಗಿ ಸಿಗುತ್ತೆ. ಈ ನ್ಯಾಯಾಧೀಶಾದ ಶನಿದೇವನು ಪ್ರಸ್ತುತ ವಕ್ರಸ್ಥಿತಿಯಲ್ಲಿ ಇರೋದು ಹಳೆಯ ಮಿತ್ರರ ಪುನರಾಗಮನ, ಹಳೆಯ ಸ್ನೇಹಿತರಿಂದ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕಿರಿಕಿರಿ ಉಂಟಾಗಬಹುದಾದರೂ ಅಂತಿಮ ಶನಿಯ ಈ ಒಂದು ವಕ್ರಚಲನೆಯು ನಿಮ್ಮ ಲಾಭದಾಯಕ ಪರಿಣಾಮಗಳನ್ನೇ ನೀಡುತ್ತೆ. ಈ ಬಾಕಿ ಉಳಿದ ಯೋಜನೆಗಳ ಪುನರಾರಂಭ, ಈ ಹಿಂದೆ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕೆಲಸಗಳು ಮತ್ತು ಪ್ರಾಜೆಕ್ಟ್ಗಳು ಮತ್ತೆ ವೇಗವನ್ನು ಪಡೆದುಕೊಳ್ಳುತ್ತೆ. ಈ ಕಾರ್ಯಕ್ಷಮತೆಯ ಹೆಚ್ಚಳ, ನೀವು ಹೆಚ್ಚು ಕಾರ್ಯನಿರತರಾಗಿರುತ್ತೀರಿ ಹಾಗೂ ಸವಾಲುಗಳನ್ನು ಎದುರಿಸುತ್ತಿರುವ ಶಕ್ತಿ ನಿಮಗೆ ಲಭಿಸುತ್ತೆ. ಗ್ರಹಗಳ ಬದಲಾವಣೆಯಿಂದ ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗುವುದಾದರೂ ಕೋಪ ಮತ್ತು ಆತುರ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಸಣ್ಣ ವಿಷಯಗಳಿಗೂ ಉದ್ವೇಗಗೊಳ್ಳುವುದು, ಕೋಪಕ್ಕೆ ಒಳಗಾಗುವುದು ನಿಮ್ಮ ಯಶಸ್ಸಿಗೆ ಅಡೆಯಾಗಬಹುದು. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯ ಅಗತ್ಯ. ಶನಿಯ ಪ್ರಭಾವದಿಂದ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಅಥವಾ ವಾಹನ ರಿಪೇರಿಯಂತಹ ವೆಚ್ಚಗಳು ಬರಬಹುದು. ಶುಕ್ರನು ಈ ವೃಷಭ ರಾಶಿಯ ಅಧಿಪತಿಯಾಗಿರುವುದರಿಂದ ನಿಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಭಾವನಾತ್ಮಕ ಮಗ್ಗಲನ್ನು ಆತನೇ ನಿಯಂತ್ರಿಸುತ್ತಾನೆ. ಆಗಸ್ಟ್ ತಿಂಗಳ ಈ ಒಂದು ಮೊದಲ ವಾರದಲ್ಲಿ ಶುಕ್ರನ ನೀಚ ಸ್ಥಿತಿಯು ಈ ದುರ್ಬಲ ಚಲನೆ ಪ್ರೇಮ ಮತ್ತು ದಾಂಪತ್ಯದ ಕ್ಷೇತ್ರದಲ್ಲಿ ಕೆಲವು ಕಠಿಣ ಪರೀಕ್ಷೆಗಳನ್ನು ತಂದೊಡ್ಡಬಹುದು. ಈ ಸಣ್ಣ ಮಾತು ದೊಡ್ಡ ಜಗಳವಾಗಬಹುದು. ಈ ಸಮಯದಲ್ಲಿ ಅತಿಯಾದ ಸೂಕ್ಷ್ಮತೆ ಹಾಗೂ ಅನಗತ್ಯ ಅನುಮಾನಗಳಿಂದ ಪ್ರೇಮಿಗಳ ನಡುವೆ ಅಭದ್ರತೆ ಮೂಡಬಹುದು. ಈ ನಾರ್ಮಲ್ ಆಗಿ ಆಡುವ ಮಾತುಗಳು ಅಪಾರ್ಥಕ್ಕೆ ಕಾರಣವಾಗಬಹುದು. ಭಾವನಾತ್ಮಕ ನಿರ್ಧಾರ ಬೇಡ.
ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಉಂಟಾದಾಗ ತಕ್ಷಣಕ್ಕೆ ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಸಂಬಂಧವನ್ನು ಕಡಿದುಕೊಳ್ಳುವ ಮಾತುಗಳನ್ನಾಡುವುದು ಆಪತ್ತಿಗೆ ಕಾರಣವಾಗುತ್ತೆ. ಯಾವುದೇ ಸಂಕೀರ್ಣ ಪರಿಸ್ಥಿತಿ ಎದುರಾದರೂ ಶಾಂತವಾಗಿರಿ. ಮುಕ್ತ ಸಂಭಾಷಣೆ ಮತ್ತು ಪರಸ್ಪರ ಗೌರವದಿಂದ ಮಾತ್ರ ಈ ಒಂದು ದೋಷವನ್ನು ಮೆಟ್ಟಿ ನಿಲ್ಲಲು ಸಾಧ್ಯ. ಮಕ್ಕಳ ಭವಿಷ್ಯ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿ ಗ್ರಹಗಳ ಸ್ಥಿತಿ ಮಿಶ್ರ ಫಲಗಳನ್ನು ತೋರಿಸುತ್ತಿದೆ. ಈ ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ ಅಧ್ಯಯನದಲ್ಲಿ ಸಂಪೂರ್ಣ ಏಕಾಗ್ರತೆ ಸಾಧಿಸುವುದು ಕೊಂಚ ಸವಾಲಿನದ್ದಾಗಬಹುದು. ಹೊಸ ವಿಷಯಗಳನ್ನು ಕಲಿಯುವಾಗ ಗೊಂದಲ ಮೂಡಬಹುದು. ಮಕ್ಕಳ ದೈಹಿಕ ಆರೋಗ್ಯ ಮತ್ತು ಆಹಾರ ಪದ್ಧತಿಯ ಬಗ್ಗೆ ಪೋಷಕರು ಹೆಚ್ಚಿನ ನಿಗಾ ವಹಿಸಬೇಕು. ಕಾಲೋಚಿತ ಕಾಯಿಲೆಗಳು ಅಥವಾ ಆಲಸ್ಯವು ಅವರ ವ್ಯಾಸಂಗಕ್ಕೆ ಅಡ್ಡಿಯಾಗದಂತೆ ನೀವು ಆದಷ್ಟು ನೋಡಿಕೊಳ್ಳಿ. ಸವಾಲುಗಳು ಎದುರಾದರೂ ತಾಳ್ಮೆಯಿಂದ ಮಕ್ಕಳನ್ನು ಪ್ರೋತ್ಸಾಹಿಸಿ. ದೇವಗುರು ಬೃಹಸ್ಪತಿಯ ಅನುಗ್ರಹವಿರುವುದರಿಂದ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತೆ. ಆದಷ್ಟು ಈ ಒಂದು ಯಾವ ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು ಅನ್ನೋದು ನಾವು ನೋಡೋಣ. ಈ ಶ್ರಾವಣದ ಈ ಪವಿತ್ರ ಮಳೆಗಾಲದ ಸಮಯ ಗ್ರಹಗಳ ಬದಲಾವಣೆ ದೇಹದ ಮೇಲೆ ಮತ್ತು ಜೀರ್ಣಾಂಗ ವ್ಯೂಹದ ಮೇಲೆ ನೇರ ಪ್ರಭಾವ ಬೀರುತ್ತವೆ. ಈ ರಕ್ತದ ಒತ್ತಡ, ಈ BP ಸಮಸ್ಯೆಯಿಂದ ಬಳಲುತ್ತಿರುವವರು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಲೇಬೇಕು. ಕೋಪ ಮತ್ತು ಮಾನಸಿಕ ಒತ್ತಡವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಗತ್ಯ. ಮಳೆಗಾಲದ ವಾತಾವರಣದಿಂದಾಗಿ ಈ ಗಂಟಲ ಕಿರಿಕಿರಿ ಆಗಿರ್ಬೋದು, ಹೊಟ್ಟೆಯ ಸಮಸ್ಯೆಗಳು ಹಾಗೂ ಈ ಚರ್ಮದ ಅಲರ್ಜಿಗಳು ಕಂಡುಬರಬಹುದು. ಈ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಅತಿಯಾದ ಸಿಹಿ ಮತ್ತು ಅತಿಯಾದ ಮಸಾಲೆ ರಹಿತ ಆಹಾರದಿಂದ ದೂರವಿರಿ. ಆದಷ್ಟು ಸಾತ್ವಿಕ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ನೀವು ಸೇವಿಸಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಸುಖ ದುಃಖಕ್ಕೂ ನಾವು ಮಾಡುವ ಕರ್ಮವೇ ಕಾರಣ. ಕರ್ಮ ಪ್ರಧಾನ. ಈ ವಿಶ್ವ ರಚರಕ ಎಂಬಂತೆ ನಾವು ಬಿದ್ದಿದ್ದಂತೆ ಬೆಳೆಯುತ್ತೇವೆ. ಹಲವರು ನಮಗೆ ಏನೂ ಆಗುವುದಿಲ್ಲ, ಗ್ರಹಗಳು ಸರಿಯಿಲ್ಲ ಎಂದು ನಿರಾಶವಾದಿಗಳಾಗಿ ಕುಳಿತುಕೊಳ್ತಾರೆ. ಆದರೆ ದೈವ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡುವ ಸತ್ಕರ್ಮಗಳು ಯಾವುದೇ ಒಂದು ದುಷ್ಟ ಗ್ರಹಗಳ ಪ್ರಭಾವವನ್ನು ಕುಗ್ಗಿಸುವ ಶಕ್ತಿಯನ್ನು ಹೊಂದಿವೆ. ಯಾವುದೇ ಕೆಲಸವನ್ನು ನಂಬಿಕೆಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ಪುಣ್ಯಫಲ ದೊರೆಯುತ್ತೆ. ಅಬೋಧಾವಸ್ಥೆಯಲ್ಲಿ ಮಾಡಿದ ಸತ್ಕರ್ಮಕ್ಕೂ ಫಲ ಸಿಗುತ್ತೆ ಎಂದ ಮೇಲೆ ನಂಬಿಕೆಯಿಂದ ಮಾಡುವ ಶಿವಾರಾಧನೆಗೆ ಫಲ ಸಿಗದಿರಲು ಸಾಧ್ಯವೇ? ಆದಷ್ಟು ಶ್ರಾವಣ ಮಾಸದ ಶಿವಪೂಜೆಯನ್ನು ಮಾಡಿ. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ. ಬಡವರಿಗೆ, ಅಗತ್ಯವಿರುವವರಿಗೆ ನಿಮ್ಮ ಕೈಲಾದ ದಾನ ಧರ್ಮಗಳನ್ನು ಮಾಡಿ. ನೀವು ಮಾಡುವ ಪ್ರತಿಯೊಂದು ಪುಣ್ಯಕಾರವು ನಿಮ್ಮ ಈ ಒಂದು ಭವಿಷ್ಯದ ಆಪತ್ತುಗಳಿಗೆ ರಕ್ಷಣಾ ಕವಚವಾಗಿ ನಿಮಗೆ ನಿಲ್ಲುತ್ತೆ. ಈ ಆಗಸ್ಟ್ 2026ರ ಗ್ರಹ ಗೋಚಾರವು ಅನುಕೂಲಕರ ಹಾಗೂ ಅಸಮತೋಲನಗಳ ಮಿಶ್ರಣವಾಗಿರುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಿ ಶುಭ ಫಲಗಳನ್ನು ದ್ವಿಗುಣಗೊಳಿಸಲು ಕೆಲವು ಈ ಸರಳ ಹಾಗೂ ಶಕ್ತಿಶಾಲಿ ನಿತ್ಯ ಆಚರಣೆಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ. ಆದಷ್ಟು ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ, ಈ ರಾಶ್ಯಾಧಿಪತಿ ಬಲವರ್ಧನೆಗಾಗಿ, ಈ ಮಹಾಲಕ್ಷ್ಮಿಯ ಉಪಾಸನೆ, ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಈ ಶ್ರೀ ಸೂಕ್ತ ಪಾರಾಯಣ ಮಾಡಿ ಅಥವಾ ಓಂ ಶ್ರಾಂ ಶ್ರೀಂ ಶ್ರಂ ಸ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ 108 ಬಾರಿ. ಇದನ್ನು ಜಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿಬರುತ್ತೆ. ಈ ಬಿಳಿ ವಸ್ತ್ರಗಳ ಒಂದು ದಾನ. ನೀಚ ಸ್ಥಾನದಲ್ಲಿರುವ ಶುಕ್ರನ ದೋಷ ನಿವಾರಣೆಗೆ ಹಸುವಿಗೆ ಹಸಿರು ಹುಲ್ಲು, ಹಾಲು ಅಥವಾ ಅಕ್ಕಿಯನ್ನು ನೀಡುವುದು ಅಪಾರ ಪುಣ್ಯವನ್ನು ತರುತ್ತೆ. ಸುಗಂಧ ದ್ರವ್ಯದ ಬಳಕೆ. ಪ್ರತಿದಿನ ಈ ಸುವಾಸಯುಕ್ತ ದ್ರವ್ಯ ಅತ್ತರ್ ಅಂದರೆ ಚಂದನ ಬಳಸುವುದು ಶುಕ್ರನ ಶುಭ ಸ್ಪಂದನಗಳನ್ನು ಆಕರ್ಷಿಸುತ್ತೆ. ಶನಿ ಹಾಗೂ ಗುರುಗ್ರಹಗಳ ಪೂರ್ಣ ಕೃಪೆಗಾಗಿ ಶಿವ ಸಹಸ್ರನಾಮ ಹಾಗೂ ಜಲಾಭಿಷೇಕ ಮಾಡಿ. ಈ ಶ್ರಾವಣ ಮಾಸದ ಪ್ರತಿದಿನ ಬೆಳಗ್ಗೆ ಶಿವಲಿಂಗಕ್ಕೆ ಬಿಲ್ವಪತ್ರೆ ಹಾಗೂ ಜಲವನ್ನು ಅರ್ಪಿಸಿ. ಶಿವನ ಆರಾಧನೆಯು ಶನಿಯ ವಕ್ರದೃಷ್ಟಿಯಿಂದ ರಕ್ಷಣೆಯನ್ನು ನೀಡುತ್ತೆ ನಿಮಗೆ. ಈ ವಿಷ್ಣು ಸಹಸ್ರನಾಮ ಪಠಣ. ಈ ಬೃಹಸ್ಪತಿಯು ಉದಯಿಸುತ್ತಿರುವುದರಿಂದ ವಿಷ್ಣು ಪೂಜೆ ಮಾಡುವುದರಿಂದ ಆಸ್ತಿ, ಕುಟುಂಬ ಮತ್ತು ಧನ ಸಂಪತ್ತಿನಲ್ಲಿ ಅಭಿವೃದ್ಧಿಯಾಗುತ್ತೆ. ಆದಷ್ಟು ಶನಿವಾರದ ದಿನ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ವಾಹನ ಅಪಘಾತ ಹಾಗೂ ನಷ್ಟಗಳಿಂದ ನಿಮಗೆ ಕಾಪಾಡುತ್ತೆ. ಈ ಆಗಸ್ಟ್ 2026ರ ಈ ದಿನಗಳಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಒಂದಷ್ಟು ಕಾರ್ಯಗಳು ನಾವು ನೋಡೋಣ.
ಹಾಗಾಗಿ ಮಾತಿನಲ್ಲಿ ನಿಮಗೆ ನಮ್ರತೆ, ಕೌಟುಂಬಿಕ ವಿಷಯಗಳಲ್ಲಿ ತಾಳ್ಮೆಯಿಂದ ಆಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಕೋಪ ಮತ್ತು ಆತುರ, ಸಣ್ಣ ವಿಷಯಕ್ಕೂ ಉದ್ವೇಗಗೊಳ್ಳುವುದು ಅಥವಾ ವಾದ ಮಾಡುವುದು ಬೇಡ. ಮತ್ತು ರಕ್ತದ ಒತ್ತಡ ಹಾಗೂ ಜೀರ್ಣಾಂಗಗಳ ಸಮಸ್ಯೆ ಇದ್ದರೆ ತಕ್ಷಣ ವೈದ್ಯರನ್ನು ಕಾಣಿ. ಮಳೆಗಾಲದಲ್ಲಿ ಕರಿದ ಎಣ್ಣೆಯುಕ್ತ ಹಾಗೂ ಈ ರಸ್ತೆ ಬದಿಯ ಆಹಾರಗಳನ್ನು ಆದಷ್ಟು ತಿನ್ನಬೇಡಿ. ಮತ್ತು ಶ್ರಾವಣ ಮಾಸದ ಶಿವಾರಾಧನೆ ಮತ್ತು ದಾನ ಧರ್ಮಗಳನ್ನು ಮಾಡಿ. ಈ ಪ್ರೇಮ ಹಾಗೂ ಹಣಕಾಸಿನ ವಿಷಯದಲ್ಲಿ ಆತುರದ ನಿರ್ಧಾರ ಬೇಡ. ಮತ್ತು ಈ ಪೂರ್ಣಗೊಳಿಸುವಿಕೆ ಅಂದರೆ ಬಾಕಿ ಉಳಿದ ಯೋಜನಾ ಕಾರ್ಯಗಳನ್ನು ಮುಕ್ತಾಯಗೊಳಿಸಿ. ಈ ವಾಹನ ಚಾಲನೆಯಲ್ಲಿ ನಿರ್ಲಕ್ಷ್ಯವನ್ನು ವಹಿಸಬೇಡಿ. ಅಂದರೆ ವೇಗದ ಚಾಲನೆ ಮತ್ತು ಪ್ರಯಾಣದಲ್ಲಿ ಅಜಾಗರೂಕತೆ. ಈ ವೃಷಭ ರಾಶಿಯ ಜಾತಕದವರಿಗೆ ಆಗಸ್ಟ್ 2026ರ ಈ ಒಂದು ಆರಂಭಿಕ ದಿನಗಳು ಸವಾಲುಗಳ ಜೊತೆಗೆ ಬೃಹತ್ ಅವಕಾಶಗಳನ್ನು ಹೊತ್ತು ತರುತ್ತಿದೆ. ಅಧಿಪತಿ ಶುಕ್ರನು ಕಠಿಣ ಸ್ಥಿತಿಯಲ್ಲಿದ್ದರೂ ಗುರು ಬೃಹಸ್ಪತಿಯ ಉದಯ ಮತ್ತು ಶನಿಯ ಅನುಕೂಲಕರ ವಕ್ರ ಚಲನೆಯು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತೆ. ಯಾವುದೇ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಸತ್ಕರ್ಮ ಮತ್ತು ಈ ದೈವ ಶ್ರದ್ಧೆ ದೊಡ್ಡದು. ಕರ್ಮವೇ ಒಂದು ಪೂಜೆ ಎಂಬ ತತ್ವವನ್ನು ಮರೆಯದೆ ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಈ ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮದಾಗಿಸಿಕೊಳ್ಳಿ. ಜನರು ನಿಮ್ಮನ್ನು ನೋಡಿ ಆಶ್ಚರ್ಯದಿಂದ ಉಬ್ಬೇರಿಸುವ ಸಮಯ ಹತ್ತಿರ ಬಂದಿದೆ. ಇವರ ನಸೀಬು ಒಂದೇ ರಾತ್ರಿಯಲ್ಲಿ ಹೇಗೆ ಬದಲಾಯಿತಪ್ಪ ಎಂದು ನೆರೆಹೊರೆಯವರು, ಬಂಧು ಮಿತ್ರರು ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಉರಿಯುತ್ತಿದ್ದ ವೈರಿಗಳು ಬೆರಗಾಗಿ ಮಾತನಾಡುವ ಕ್ಷಣವೊಂದು ಬಾಗಿಲು ತಟ್ಟುತ್ತಿದೆ. ಈ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ನಿರಾಶೆಯ ಕತ್ತಲೆಯ ಕಳೆದು ನಿರೀಕ್ಷೆಯ ಹೊಸ ರಶ್ಮಿ ಮೂಡಲಿದೆ. ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿಯ ದಿವ್ಯ ಪಾದಗಳು ನಿಮ್ಮ ಮನೆ ಹೊಸ್ತಿಲನ್ನು ತುಳಿಯಲಿವೆ. ಇದು ಸಾಮಾನ್ಯ ಮಾತುಗಳಲ್ಲ, ಇದು ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ತಿರುಗಿ ನಿಂತಿರುವ ದಿವ್ಯ ಒಂದು ಸೂಚನೆ ಅಂತ ಅನ್ಬಹುದು. ಈ ಮಾತನ್ನು ಅತ್ಯಂತ ಏಕಾಗ್ರತೆಯಿಂದ ಕಣ್ಣುಗಳನ್ನು ಮುಚ್ಚಿ ಹೃದಯಪೂರ್ವಕವಾಗಿ ಆಲಿಸಿ. ಏಕೆಂದರೆ ಮುಂಬರುವ ಕೆಲವೇ ದಿನಗಳಲ್ಲಿ ನಿಮ್ಮ ಗೃಹದಲ್ಲಿ ಸಂಭವಿಸಲಿರುವ ಈ ಘಟನೆ ನಿಮ್ಮ ಕುಟುಂಬದ ಚಿತ್ರಣವನ್ನೇ ಬದಲಾಯಿಸಲಿದೆ. ಈ ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಹೆಗಲ ಮೇಲೆ ಯಾವುದೋ ದೊಡ್ಡ ಪರ್ವತವನ್ನು ಹೊತ್ತಂತೆ ಭಾಸವಾಗುತ್ತಿತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿರಾಸಕ್ತಿ, ರಾತ್ರಿ ಹೊತ್ತು ನಿದ್ರೆ ಬಾರದೆ ಹೊರಳಾಡುತ್ತಿರುವ ಸ್ಥಿತಿ, ಕೈಗೆ ಬಂದ ತುತ್ತು ಬಾಯಿಗೆ ಸಿಗದಂತೆ ಕೊನೆ ಕ್ಷಣದಲ್ಲಿ ಕೆಲಸಗಳು ಕೈತಪ್ಪುವುದು, ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿದ್ವೆ. ನಿಮಗೆ ಇಲ್ಲೊಂದು ಮಹತ್ವದ ಸತ್ಯವೊಂದನ್ನು ತಿಳಿಸಬೇಕು. ಈ ಸ್ಥಿತಿಗೆ ನಿಮ್ಮ ಪ್ರಯತ್ನದ ಕೊರತೆಯಲ್ಲ, ಬದಲಾಗಿ ಬ್ರಹ್ಮಾಂಡದ ಗ್ರಹಗತಿಗಳ ಈ ಕಠಿಣ ದೃಷ್ಟಿಯೇ ಕಾರಣವಾಗಿದೆ. ಆದರೆ ಈಗ ಸಮಯ ಬದಲಾಗುತ್ತಿದೆ. ಶನಿ ಮತ್ತು ಗುರುಗ್ರಹಗಳ ಅಪರೂಪದ ಮಹಾಯೋಗ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ ಹಾಗೂ ಶಕ್ತಿಶಾಲಿ ತತ್ವಗಳ ಪ್ರಕಾರ ಕರ್ಮಫಲದಾತ ಶನಿದೇವನು ತನ್ನ ವಕ್ರದೃಷ್ಟಿಯ ಪ್ರಭಾವವನ್ನು ಕಡಿತಗೊಳಿಸುತ್ತಿದ್ದಾನೆ. ಈ ಕಳೆದ ಸುದೀರ್ಘ ಅವಧಿಯಿಂದ ನಿಮ್ಮ ರಾಶಿಯ ಮೇಲೆ ಶನಿಯು ಕಠಿಣ ಪರೀಕ್ಷೆಯ ಅವಧಿ ಮುಕ್ತಾಯದ ಹಂತ ತಲುಪಿದೆ. ಇದರೊಂದಿಗೆ ಜ್ಞಾನ, ಸಮೃದ್ಧಿ ಮತ್ತು ಅದೃಷ್ಟದ ದೇವನಾದ ಬೃಹಸ್ಪತಿ ಅಂದರೆ ಗುರುಗ್ರಹದ ಶುಭ ದೃಷ್ಟಿ ಈಗ ನೇರವಾಗಿ ನಿಮ್ಮ ಮನೆತನದ ಮೇಲೆ ಬೀಳುತ್ತಿದೆ. ಶನಿ ಹಾಗೂ ಗುರುಗ್ರಹಗಳ ಈ ದಿವ್ಯ ಯುಗಗಳ ಯೋಗವು ಯುಗಗಳಿಗೊಮ್ಮೆ ಸಂಭವಿಸುವ ಅಪರೂಪದ ಘಟನೆಯಾಗಿದೆ. ಶನಿಯು ಕಷ್ಟಗಳನ್ನು ಹಿಂತೆಗೆದುಕೊಂಡು ಪರಿಪಕ್ವತೆ ನೀಡಿದರೆ, ಗುರುವು ದೈವಿಕ ಆಶೀರ್ವಾದ ಹಾಗೂ ಧನಧಾನ್ಯವನ್ನು ತಂದುಕೊಡ್ತಾನೆ. ಈ ಎರಡು ಬೃಹತ್ ಗ್ರಹಗಳ ಶುಭ ಸಂಚಾರ ನಿಮ್ಮ ಮನೆಯ 4 ಗೋಡೆಗಳ ನಡುವೆ ಹೊಸ ಚೈತನ್ಯವನ್ನು ಹರಿಸಲಿದೆ. ಈ ದೇವಿಯ ಅನುಗ್ರಹವೆಂದರೆ ಕೇವಲ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾತ್ರ ಸಿಗುವುದಿಲ್ಲ. ಕಾಲ ಬಂದಾಗ ಆ ದಿವ್ಯ ಶಕ್ತಿಯು ತಾನಾಗಿಯೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದು ಒಬ್ಬ ಮಹಾನ್ ವ್ಯಕ್ತಿಯ ರೂಪದಲ್ಲಿ ಬರಬಹುದು, ಹಠಾತ್ತಾಗಿ ಎದುರಾಗುವ ಒಂದು ಅದ್ಭುತ ಅವಕಾಶದ ರೂಪದಲ್ಲಿ ಬರಬಹುದು, ಅಥವಾ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಮಹತ್ವದ ಕೆಲಸವೊಂದು ಸುಲಭವಾಗಿ ಪೂರ್ಣಗೊಳ್ಳುವ ರೂಪದಲ್ಲಿ ಕೂಡ ಬರಬಹುದು. ನಿಮ್ಮ ಗೃಹದಲ್ಲಿ ದೇವಿಯ ಆಶೀರ್ವಾದದ ಪಾದಗಳು ಬೀಳಲಿವೆ ಎಂಬುದಕ್ಕೆ ಮುಂಬರುವ ದಿನಗಳಲ್ಲಿ ಕೆಲವೊಂದು ನಿಗೂಢ ಸಂಕೇತಗಳು ಗೋಚರಿಸಲಿವೆ. ಈ ದಿವ್ಯ ಸುಗಂಧ ಹಾಗೂ ವಾತಾವರಣದ ಒಂದಷ್ಟು ಬದಲಾವಣೆ, ನಿಮ್ಮ ಮನೆಯಲ್ಲಿ ಯಾವುದೇ ಅಗರಬತ್ತಿ ಅಥವಾ ಸುಗಂಧ ದ್ರವ್ಯ ಹಚ್ಚದಿದ್ದರೂ ದಿಢೀರನೆ ಪವಿತ್ರವಾದ ಪೂಜಾ ಸುಗಂಧದ ಅನುಭವ ನಿಮಗಾಗಲಿದೆ. ಮನೆಯಲ್ಲಿ ಕಾರಣವಿಲ್ಲದೆ ನಡೆಯುತ್ತಿದ್ದ ಕೌಟುಂಬಿಕ ಕಲಹಗಳು ಹಠಾತ್ತಾಗಿ ನಿಂತು ಹೋಗಿ ಮನಸ್ಸಿಗೆ ಅಪಾರ ಶಾಂತಿ ಲಭಿಸಲಿದೆ. ನಿದ್ರೆಯಲ್ಲಿ ದೇವಿಯ ಪ್ರತಿಮೆ, ದೇವಸ್ಥಾನ, ದಿವ್ಯ ಜ್ಯೋತಿ ಅಥವಾ ದೇವಿಯ ಸನ್ನಿಧಿಯ ದರ್ಶನವಾಗಬಹುದು. ದೀರ್ಘಕಾಲದಿಂದ ಬಾರದಿದ್ದ ಶುಭ ಸುದ್ದಿಯೊಂದು ದೂರವಾಣಿ ಕರೆ ಅಥವಾ ಸಂದೇಶದ ಮೂಲಕ ನಿಮ್ಮನ್ನು ತಲುಪಲಿದೆ.
ನೀವು ಎಂದೋ ಅರ್ಜಿಯನ್ನ ಸಲ್ಲಿಸಿ ಇನ್ಮೇಲೆ ಈ ಕೆಲಸ ಆಗುವುದೇ ಇಲ್ಲ ಎಂದು ಆಶಯವನ್ನೇ ಕೈಬಿಟ್ಟಿದ್ದ ವಿಷಯ ನೆನಪಿದೆಯೇ? ಅದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಫೈಲ್ ಇರಬಹುದು, ಬ್ಯಾಂಕ್ ಸಾಲದ ಮಂಜೂರಾತಿ ಇರಬಹುದು, ಆಸ್ತಿ ಪಾಸ್ತಿ ವ್ಯಾಜ್ಯದ ಕಾಗದ ಪತ್ರಗಳು ಇರಬಹುದು, ಅಥವಾ ಸರ್ಕಾರಿ ಇಲಾಖೆಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಕೆಲಸವಿರಬಹುದು. ಆ ನಿಂತು ಹೋದ ಕಡತವು ದಿಢೀರನೆ ಮರುಜೀವ ಪಡೆಯಲಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ವ್ಯಕ್ತಿಗಳು ತಾವಾಗಿಯೇ ನಿಮ್ಮನ್ನು ಸಂಪರ್ಕಿಸಿ ಶುಭ ಸಮಾಚಾರವನ್ನು ನೀಡಲಿದ್ದಾರೆ. ಈ ಸಮಯದಲ್ಲಿ ಹರಿಯುವ ಹಣವು ಕೇವಲ ನಿಮ್ಮ ಮಾನಸಿಕ ಸಂಬಳ ಅಥವಾ ಈ ನಿಯಮಿತ ವ್ಯಾಪಾರದ ಆದಾಯದಿಂದ ಮಾತ್ರವಲ್ಲ, ಬದಲಾಗಿ ತೀರಾ ಅಪರೂಪದ ಹಾಗೂ ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಧನಪ್ರಾಪ್ತಿಯಾಗಲಿದೆ. ಹಳೆಯ ಹೂಡಿಕೆಗಳಿಂದ ಇದ್ದಕ್ಕಿದ್ದಂತೆ ಸಿಗುವ ಬೃಹತ್ ಲಾಭ, ಈ ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಸಾಲದ ಹಣ ಮರಳಿ ಕೈ ಸೇರುವುದು, ಯಾವುದೇ ಕೊಡುಗೆ, ಉಡುಗೊರೆ ಅಥವಾ ವಂಶ ಪಾರಂಪರ್ಯ ಆಸ್ತಿಯ ರೂಪದಲ್ಲಿ ಲಭಿಸುವ ಈ ಧನಲಾಭ. ಆದರೆ ನೆನಪಿಡಿ, ಈ ರೀತಿ ಹಠಾತ್ತಾಗಿ ಕೈ ಸೇರುವ ಹಣ ಕೇವಲ ನಿಮ್ಮ ಭೋಗ ಭಾಗ್ಯಗಳಿಗಾಗಿ ಬಂದಿದ್ದಲ್ಲ. ಇದು ಭಗವತಿಯ ಆಶೀರ್ವಾದದಿಂದ ಬಂದ ದಿವ್ಯ ಶಕ್ತಿ. ಈ ಹಣ ಕೈಗೆ ಬಂದ ತಕ್ಷಣ ಅನಗತ್ಯ ದುಂದುವೆಚ್ಚ ಮಾಡಲು ಹೋಗಬೇಡಿ. ಇದನ್ನ ನಿಮ್ಮ ಭವಿಷ್ಯದ ಸುರಕ್ಷತೆಗೆ ಹಾಗೂ ಧಾರ್ಮಿಕ ಮತ್ತು ಸತ್ಕರ್ಮಗಳಿಗೆ ಬಳಸಿದರೆ ಈ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ. ಕೇವಲ ಧನ ಸಂಪತ್ತು ಮಾತ್ರವಲ್ಲ, ಬಾಂಧವ್ಯಗಳ ಕ್ಷೇತ್ರದಲ್ಲೂ ಮಹಾಪವಾಡವೇ ಸಂಭವಿಸಲಿದೆ. ಮುರಿದು ಬಿದ್ದ ಸಂಬಂಧಗಳಲ್ಲಿ ಮರುಜೀವ. ನಿಮ್ಮ ಆಪ್ತರಿಂದ ಅಥವಾ ಪ್ರೀತಿ ಪಾತ್ರರಿಂದ ನೀವು ದೂರವಾಗಿದ್ದು ಪ್ರತ್ಯೇಕತೆಯ ನೋವನ್ನು ಅನುಭವಿಸಿದ್ದೀರಾ? ಯಾರು ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸಲು ನಿರಾಕರಿಸುತ್ತಿದ್ರೋ, ಯಾರು ನಿಮ್ಮ ಮೇಲೆ ಅನಗತ್ಯವಾಗಿ ಕೋಪಿಸಿಕೊಂಡು ದೂರವಾಗಿದ್ರೋ ಅವರೇ ಸ್ವತಃ ನಿಮ್ಮನ್ನು ಸಂಪರ್ಕಿಸಲಿದ್ದಾರೆ. ಈ ಕಹಿ ನೆನಪುಗಳು ಕರಗಿ ಮಾತುಕತೆ ಮರಳಿ ಪ್ರಾರಂಭವಾಗಲಿದೆ ಈ ದೇವಿಯ ಆಶೀರ್ವಾದದಿಂದ. ನೋಡುದ್ರಲ್ಲ ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮ ತಗೋಬಹುದು ಅಂತ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಗಳಿಸ್ತೀರಾ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಎಲ್ಲರಿಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.